ಮಕ್ಕಳ ಹೆಡ್ಡಿಂಗ್ ಹಾಕಿ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಅಂತ. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಅಂತ ಹೇಳಿ, ಅದರಲ್ಲಿ ಕಂಟಿನ್ಯೂಟಿ ಅನ್ನೋದನ್ನು ಹೆಡಿಂಗ್ ಹಾಕ್ಕೊಳ್ಳಿ. ಈಗ ಡೆಫಿನೇಷನ್ ಬರ್ಕೊಳ್ಳಿ. ಕಂಟಿನ್ಯೂಟಿಗೆ ಡೆಫಿನೇಷನ್, ಎ ಫಂಕ್ಷನ್ ಅಂದ ತಕ್ಷಣ ಎಫ್ ಆಫ್ ಎಕ್ಸ್, ಫಂಕ್ಷನ್ ಎಫ್ ಆಫ್ ಎಕ್ಸ್ defined on a subset of real numbers. ಆ ಫಂಕ್ಷನ್ನು ಸಬ್ಸೆಟ್ ಆಫ್ ರಿಯಲ್ ನಂಬರ್ಸಲ್ಲೇ ಡಿಫೈನ್ ಮಾಡಿರಬೇಕು. ನಾವು ಎಂಟೈರ್ ರಿಯಲ್ ನಂಬರ್ಸ್ ತಗೋಬೋದು ಅಥವಾ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ತಗೋಬೋದು. ಆದರೆ ಇಲ್ಲಿ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ತೆಗೆದುಕೊಳ್ತೀವಿ. ಈ ಸೆಟ್ ಟು ಬಿ is said to be continuous. ಇದನ್ನು ಕಂಟಿನ್ಯೂಯಸ್ ಅಂತ ನಾವು ಹೇಳಬೇಕಾದ್ರೆ ಎಲ್ಲಿ ಕಂಟಿನ್ಯೂಯಸ್ ಅಂತ ಹೇಳಬೇಕಾದ್ರೆ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಎ, ಕಂಟಿನ್ಯೂಯಸ್ ಅಂತ ಹೇಳಬೇಕಾದ್ರೆ ಇಫ್ ಕಂಡೀಷನ್ ಇದೆ. ಏನು? ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಆ ಲಿಮಿಟ್ನ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಫಂಕ್ಷನ್ನ ವ್ಯಾಲ್ಯೂಗೆ ಸಮ ಇರಬೇಕು. ಆವಾಗ ಮಾತ್ರ ಅದನ್ನು ಕಂಟಿನ್ಯೂಟಿ ಅಂತ ಕರೀತಾರೆ. ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ಅದು ಒಂದು ಕಂಡೀಷನ್, ಫಸ್ಟ್ ಕಂಡೀಷನ್. ಆ ಲಿಮಿಟ್ ಏನಿದೆ ವ್ಯಾಲ್ಯೂ, ಲಿಮಿಟಿಂಗ್ ವ್ಯಾಲ್ಯೂ ಅದು ಫಂಕ್ಷನ್ ವ್ಯಾಲ್ಯೂಗೆ ಸಮ ಇರಬೇಕು. ಇವೆರಡು ಕಂಡೀಷನ್ನು ಸ್ಯಾಟಿಸ್ಫೈ ಆದರೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆಗ ಫಂಕ್ಷನ್ನ ನಾವು ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕರಿತೀವಿ. ಹಾಗಿದ್ಮೇಲೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಏನೇನು ಕಂಡೀಷನ್ ಸರ್? ಈಗ ನಾನು ವರ್ಕಿಂಗ್ ರೂಲ್ ಹೇಳ್ತೀನಿ ನೋಡಿ. ವರ್ಕಿಂಗ್ ರೂಲ್ ಲೆಕ್ಕ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತ. ಟು ಡಿಸ್ಕಸ್, working rule to discuss the continuity of a function, working rule to discuss the continuity of a function. ಫಸ್ಟ್ ನೀವು ಮಾಡಬೇಕಾದ ಕೆಲಸ ಈ ಎಫ್ ಆಫ್ ಎಕ್ಸು ಸಬ್ಸೆಟ್ ಆಫ್ ಎ ರಿಯಲ್ ನಂಬರ ಅಲ್ವಾ ಅಂತಂದ್ಬಿಟ್ಟು ಖಾತ್ರಿ ಮಾಡ್ಕೋಬೇಕು. ಖಾತ್ರಿ ಮಾಡ್ಕೊಳ್ಳೋದು ಅಂದರೆ ಅಸರ್ಟೈನ್ ಅಂತ ಹೇಳ್ತೀವಿ. ಅಸರ್ಟೈನ್ ಮಾಡ್ಕೋಬೇಕು. ಏನು? ಆ ಫಂಕ್ಷನ್ನು ಸಬ್ಸೆಟ್ ಆಫ್ ಎ ರಿಯಲ್ ನಂಬರ್ಸ್ಗೆ ಡಿಫೈನ್ ಆಗಿದೆಯಾ ಅಂತ ಹೇಳಿ. ಸೊ ಅದು ಫಸ್ಟ್ ಕಂಡೀಷನ್. ಅಸರ್ಟೈನ್ ಏನಂತ ಅಸರ್ಟೈನ್ ಮಾಡ್ಕೋಬೇಕು? ವೆದರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಆನ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ಗೆ ಅದು ಡಿಫೈನ್ ಆಗಿದೆಯಾ ಅಂತ ಹೇಳಿ ಫಸ್ಟು ಅಸರ್ಟೈನ್ ಮಾಡ್ಕೋಬೇಕು. ಅಸರ್ಟೈನ್ ಮಾಡ್ಕೊಳ್ಳೋದು ಅಂದರೆ ಖಾತ್ರಿ ಮಾಡ್ಕೊಳ್ಳೋದು, ಗ್ಯಾರಂಟಿ ಮಾಡ್ಕೊಳ್ಳೋದು. ಅದು ಫಸ್ಟ್ ಕೆಲಸ. ಎರಡನೇ ಕೆಲಸ ಯಾವುದು ಅಂದರೆ ಇಲ್ಲಿ ನಾವು ಫಸ್ಟ್ ಇಯರ್ ಪಿ ಯು ಸಿಗೆ ಹೋಗ್ತೇವೆ. ಲಿಮಿಟ್ ಎಕ್ಸಿಸ್ಟ್ ಆಗಿರಬೇಕು ಅಂತಂದರೆ ಅರ್ಥ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ಇದಿಷ್ಟೂ ಆಗಿದ್ದರೆ ಮಾತ್ರ. ಅಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ನು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ನು ಕಂಡುಹಿಡ್ಕೋಬೇಕು. ಎವ್ಯಾಲ್ಯೂಯೇಟ್
ಯಾರನ್ನ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಮೈನಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ಇದೆ ತಾನೆ, ಎವ್ಯಾಲ್ಯೂಯೇಟ್ ಎಲ್ ಎಚ್ ಎಲ್ ಆಫ್ ಅಂತ ಬರೆದ್ಬಿಟ್ಟು ಇದು, ಆಮೇಲೆ ಎವ್ಯಾಲ್ಯೂಯೇಟ್ ಆರ್ ಎಚ್ ಎಲ್ ಅಂತಂದರೆ ಆಫ್ ಲಿಮಿಟ್ ಈ ಕಡೆ ಬರುತ್ತೆ, evaluate RHL of limit f of x as extends to a plus. ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಇವೆರಡನ್ನೂ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಎವ್ಯಾಲ್ಯೂಯೇಟ್ ಎಲ್ ಎಚ್ ಎಲ್ ಆ್ಯಂಡ್ ಆರ್ ಎಚ್ ಎಲ್ ಎರಡನ್ನೂ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಇವೆರಡನ್ನೂ ಈಕ್ವಲ್ ಆಗಿರಬೇಕು. ಓಹೋ, ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಬೇಕು. ಎಲ್ ಎಚ್ ಎಲ್ ಶುಡ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್. ನಾಲ್ಕನೇದು, ಈ ಲಿಮಿಟ್ ಏನಿದೆ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಅನ್ನೋದು ಎಫ್ ಆಫ್ ಎಗೆ ಸಮ ಆಗಿರಬೇಕು. ಇದಿಷ್ಟು ಕಂಡೀಷನ್ನು ಸ್ಯಾಟಿಸ್ಫೈ ಆಗಿರಬೇಕು. ಆಗಿದ್ದರೆ ಮಾತ್ರ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಅಂದರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು ಅಂದ್ರೇ ನಾವು ಫಸ್ಟ್ ಇಯರ್ ಪಿ ಸಿನಲ್ಲಿ ಕಂಡೀಷನ್ ತಿಳ್ಕೊಂಡಿದ್ದೀವಿ. ಏನು ಕಂಡೀಷನ್ನು? ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಿದ್ದರೆ ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ ಅಂತ ಹೇಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೇನು, ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೇನು ಅಂತೆಲ್ಲ ಫಸ್ಟ್ ಇಯರ್ ಪಿ ಸಿನಲ್ಲಿ ಕಲ್ತ್ಕೊಂಡಿರ್ತೀರ. ಹಾಗಾಗಿ ನಾವು ಅದನ್ನು ಹೆಚ್ಚು ಇಲ್ಲಿ ಬಳಸಬೇಕಾದ್ದಿಲ್ಲ. ಲಿಮಿಟ್ ಎಫ್ ಆಫ್ ಎಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಅಂತಂತಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಎವ್ಯಾಲ್ಯೂಯೇಟ್ ಆರ್ ಎಚ್ ಎಲ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಅಂತಂದರೆ ಆರ್ ಎಚ್ ಎಲ್ ರೈಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಯಿತು ಅಂದರೆ ಲಿಮಿಟ್ ಎಕ್ಸಿಸ್ಟ್ ಆಯಿತು ಅಂತ. ಆ ಎಕ್ಸಿಸ್ಟ್ ಆಗಿರೋ ಲಿಮಿಟು ಮತ್ತು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ನು ಸಮ ಆಗಿತ್ತು ಅಂತಂದರೆ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ. ನಾವಿದನ್ನು ಎಷ್ಟೇ ವಿತೌಟ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದ್ರು ನಿಮಗೇನು ಗೊತ್ತಾಗಲ್ಲ. ಈಗ ಲೆಕ್ಕ ಮಾಡ್ತಾ ಹೋಗ್ತೀನಿ, ಫಸ್ಟ್ ಕ್ಲಾಸಾಗಿ ಅರ್ಥವಾಗತ್ತೆ. ಫಸ್ಟ್ ಡೆಫಿನೇಷನ್ ಇಟ್ಕೊಂಡು ವರ್ಕಿಂಗ್ ರೂಲ್ ಎಲ್ಲ ಬರ್ಕೊಂಬಿಡಿ. ಓಕೆನಾ? ಈಗ ಪ್ರಾಬ್ಲಮ್ಸಿಗೆ ಬಂದ್ಬಿಡೋಣ. ಎಸ್, examine continuity of f of x is equal to 5x minus 2 at x equal to 2 ಅಂತ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಇದು ಯಾವುದು ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಡೈರೆಕ್ಟಾಗಿ ಲಿಮಿಟ್ ಹಾಕಿ ಕಲ್ತೀವಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು 2 ಈಸ್ ಈಕ್ವಲ್ ಟು ಲಿಮಿಟ್ ಆಫ್ 5x minus 2 ಆ್ಯಸ್ ಎಕ್ಸ್ಟೆನ್ಸ್ ಟು 2 ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಅಪ್ಲೈ ಮಾಡಿ ಅಂದರೆ ಎಕ್ಸ್ ಜಾಗದಲ್ಲಿ 2, 5 times 2 minus 2 ದಟ್ ಈಸ್ 10 minus 2 ಈಸ್ ಈಕ್ವಲ್ ಟು 8 ಬಂತು. ಅಲ್ಲಿಗೆ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು 2 ಈಕ್ವಲ್ ಟು 8. ಈಗ ಎಫ್ ಆಫ್ 2 ತೆಗೆದುಕೊಳ್ತೀನಿ. ದಟ್ ಈಸ್ 5 into 2 minus 2 ದಟ್ ಈಸ್ 10 minus 2 ಈಕ್ವಲ್ ಟು 8. ಸೊ ಅಲ್ಲಿಗೆ ಏನಾಯಿತು? ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು 2 ಈಸ್ ಈಕ್ವಲ್ ಟು ಎಫ್ ಆಫ್ 2. ದೇರ್ ಫಾರ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ at x equal to 2. x equal to 2ಗೆ ಫಂಕ್ಷನ್ನು ಕಂಟಿನ್ಯೂಯಸ್ ಫಂಕ್ಷನ್ ಅಂತ ನಾವು ಡಿಫೈನ್ ಮಾಡ್ಕೋತೀವಿ.
ಓಕೆನಾ. ದೆನ್ ನೆಕ್ಸ್ಟ್ ಲೆಕ್ಕ, ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9 ಓವರ್ ಎಕ್ಸ್ ಮೈನಸ್ 5 at x equal to 5. x equal to 5 at x equal to 5 ಅಂತ ಹೇಳಿದ್ದಾರೆ. ಇಲ್ಲಿ ಲಿಮಿಟೇ ಎಕ್ಸಿಸ್ಟ್ ಆಗಲ್ಲ, ಲಿಮಿಟ್ ಎಕ್ಸಿಸ್ಟ್ ಆಗೋದಿಲ್ಲ. ಫಂಕ್ಷನ್ನು ಎಫ್ ಆಫ್ 5 ಈಸ್ ನಾಟ್ ಡಿಫೈನ್ಡ್. ಯಾಕೆ ಅಂತಂದರೆ, ಸಪೋಸ್ ಇಫ್ ಐ ಟೇಕ್ ಎಫ್ ಆಫ್ 5, ವಾಟ್ ಹ್ಯಾಪನ್ಸ್, 5 ಸ್ಕ್ವೇರ್ ಮೈನಸ್ 9 ಓವರ್ 5 ಮೈನಸ್ 5 ಅಂತ ಬರುತ್ತೆ. 25 minus 9 over 0. So therefore f of 5 is not defined, not defined, not defined. Therefore f of x is not defined, not defined at x equal to 5. Therefore function is ನಾಟ್ ಕಂಟಿನ್ಯೂಯಸ್. ಇದು ಕಂಟಿನ್ಯೂಯಸ್ ಫಂಕ್ಷನ್ ಅಲ್ಲ, ಕಂಟಿನ್ಯೂಯಸ್ ಫಂಕ್ಷನ್ ಅಲ್ಲ. ನಾಟ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 5, ಅಟ್ ಎಕ್ಸ್ ಈಕ್ವಲ್ ಟು 5. ತಗೊಳ್ಳ ನೆಕ್ಸ್ಟ್ ಲೆಕ್ಕ. ನೆಕ್ಸ್ಟ್, ಎಕ್ಸಾಮಿನ್ continuity of f of x is equal to x square minus 16 over x minus 4 when x not equal to 4, and f of 4 is equal to 10. f of 4 is equal to 10 ಅಂದರೆ ಅವ್ರು ಕೊಟ್ಟಿರೋದು ವೈ ಅಂತ ನಾವು ಪ್ರಶ್ನೆ ಕೇಳೋಂಗಿಲ್ಲ, ವೈ ಇಟ್ ಈಸ್ ಸೋ ಅಂತ ಕೇಳೋಂಗಿಲ್ಲ. ಫಸ್ಟ್ ಲಿಮಿಟ್ ಕಂಡಿಟ್ಕೊಳ್ಳೋಣ. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಸ್ಕ್ವೇರ್ ಮೈನಸ್ 16 ಓವರ್ ಎಕ್ಸ್ ಮೈನಸ್ 4 ಆ್ಯಸ್ ಎಕ್ಸ್ ಟೆನ್ಸ್ ಟು 4. ದಟ್ ಈಸ್ ಈಕ್ವಲ್ ಟು ಲಿಮಿಟ್, ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ನೀವು ಇದನ್ನು ಎಕ್ಸ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಓವರ್ ಎಕ್ಸ್ ಮೈನಸ್ 4 as x tends to 4. ಹೌದಲ್ವಾ? ಎಸ್ ಸರ್. ಸೊ ನೆಕ್ಸ್ಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಆಫ್ ಎನ್ ಓವರ್ ಎಕ್ಸ್ ಮೈನಸ್ ಎ, ಅದು ಫಾರ್ಮುಲಾ ಗೊತ್ತಿರಬೇಕು ಮಕ್ಕಳ. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಈಸ್ ಈಕ್ವಲ್ ಟು 2 ಇಂಟು 4 ಟು ಪವರ್ ಆಫ್ 2 ಮೈನಸ್ 1. ಇದು ಫಾರ್ಮುಲಾ. ಯಾವುದು ಫಾರ್ಮುಲಾ? ಲಿಮಿಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಆಫ್ ಎನ್ over x minus a as x tends to a is equal to na to the power of n minus 1, first year PUC formula. ಆಗ ಏನಾಯಿತು, ಲಿಮಿಟ್ಟು ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಈಸ್ ಈಕ್ವಲ್ ಟು 2 ಇಂಟು 4 ಪವರ್ ಆಫ್ 1 ಅಂದರೆ 8 ಆಯಿತು. ಓ, ಆದರೆ ಎಫ್ ಆಫ್ 4 10 ಆಗ್ಬಿಟ್ಟಿದೆ. ದೇರ್ ಫೋರ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 4, ಬಿಕಾಸ್ ಎಫ್ ಆಫ್ 4 ಈಸ್ 10 ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ಅವೆರಡು ಈಕ್ವಲ್ ಸಾಧ್ಯ ಇಲ್ಲ. ದೇರ್ ಫೋರ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್, ನಾಟ್ ಕಂಟಿನ್ಯೂಯಸ್. ಕಂಟಿನ್ಯೂಯಸ್ ಅಂತ ಕರಿಬೇಕಾದ್ರೆ ಎಫ್ ಆಫ್ 4ಗೆ ಸಮ ಆಗಬೇಕಾಗಿತ್ತು. ಆಗಿದ್ದಿದ್ರೆ ಅದು ಕಂಟಿನ್ಯೂಯಸ್ ಅಂತ ಕರಿತಿದ್ವಿ. ಬಟ್ ಎಫ್ ಆಫ್ 4ನ ಅವರು 10 ಅಂತ ಡಿಫೈನ್ ಮಾಡಿದ್ದಾರೆ. ಲಿಮಿಟ್ ವ್ಯಾಲ್ಯೂ ನಾವು 8 ಅಂತ ಕಂಡುಹಿಡಿದಿದ್ವಿ. ಲಿಮಿಟ್ ವ್ಯಾಲ್ಯೂ 8. ಬೇಕಾದ್ರೆ ನಾಟ್ ಈಕ್ವಲ್ ಟು ಎಫ್ ಆಫ್ 4 ಅಂತ ಬರೀರಿ, ಬ್ರ್ಯಾಕೆಟಲ್ಲಿ ಬಿಕಾಸ್ ಅಂತ ಹಾಕಿ, ಬಿಕಾಸ್ ಎಫ್ ಆಫ್ 4 ಈಸ್ ಈಕ್ವಲ್ ಟು 10 ಅಂತ ಹಾಕ್ಬಿಡಿ ಬ್ರ್ಯಾಕೆಟಲ್ಲಿ, ಸಿನ್ಸ್ ಬಿಕಾಸ್. ಆಮೇಲೆ ದೇರ್ ಫಾರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇದರ ಮೇಲೆ ಲೆಕ್ಕ ಸಾಕಷ್ಟು ಮಾಡ್ತಾ 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 ಅನುಭವ ಆಗ್ತಾ ಹೋಗುತ್ತೆ. ಎಕ್ಸಾಮಿನ್ ಕಂಟಿನ್ಯೂಟಿ
continuity of f of x is equal to x cube minus 8 over x minus 2 for x not equal to 2 and f of 2 is equal to 12 at x equal to 2. Yes. ಸೊ ಈಗ ನಾವು ಈ ಥರ ನಾಟ್ ಈಕ್ವಲ್ ಟು 2 ಅಂತಂದಾಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲೇ, ಅಂದರೆ ಲೆಸ್ಸರ್ ವ್ಯಾಲ್ಯೂ ಇದ್ರೂ ಇದೇ ಕಂಡೀಷನ್ ಫಂಕ್ಷನ್ ಡಿಫೈನ್ ಆಗಿರೋದು, ಗ್ರೇಟರ್ ವ್ಯಾಲ್ಯೂಸಿಂದ ಬಂದರೂ ಇದೇ ಕಂಡೀಷನ್ನೇ ಡಿಫೈನ್ ಆಗಿರೋದು. ಹಾಗಾಗಿ ನಾವು ಬರಿಬೇಕಾದ್ರೆ ಮಾಡ್ತೀವಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಕ್ಯೂಬ್ ಮೈನಸ್ 8 ಎಕ್ಸ್ ಮೈನಸ್ 2 ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಅಂತ ಬರೆದ್ಬಿಡ್ತೀವಿ. ಈ ಟೆನ್ಸ್ ಟು 2 ಐದರ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆರ್ ರೈಟ್ ಹ್ಯಾಂಡ್ ಲಿಮಿಟ್, ಎರಡಕ್ಕೂ ಇದೇ ಡಿಫೈನ್ ಆಗಿರೋದು. ಸೊ ಈಗ ಉತ್ತರ ಏನಾಯಿತು, ಆಗ ಲಿಮಿಟ್ ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಓವರ್ ಎಕ್ಸ್ ಮೈನಸ್ 2 ಆ್ಯಸ್ ಎಕ್ಸ್ ಟೆನ್ಸ್ ಟು 2. ಸರ್ ಫಾರ್ಮುಲಾ ಹಾಕಿದ್ದೀರಾ, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಈಸ್ ಈಕ್ವಲ್ ಟು 3 ಇಂಟು 2 ಟು ಪವರ್ ಆಫ್ 3 ಮೈನಸ್ 1 ಬ್ರಾಕೆಟಲ್ಲಿ ಲಿಮಿಟ್ ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ ಎ ಟು ಪವರ್ ಆಫ್ ಎನ್ ಓವರ್ ಎಕ್ಸ್ ಮೈನಸ್ ಎ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಈಸ್ ಈಕ್ವಲ್ ಟು ಎನ್ ಇಂಟು 2 ಪವರ್ ಎನ್ ಮೈನಸ್ 1 ಅಂತ ಫಸ್ಟ್ ಇಯರ್ ಪಿ ಸಿ ಕ್ಯಾಲ್ಕುಲಸಲ್ಲಿ ಹೇಳುತ್ತೆ. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಈಸ್ ಈಕ್ವಲ್ ಟು 3 ಇಂಟು 2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 12. ಸರ್ ಅಲ್ಲಿ ಎಫ್ ಆಫ್ 2 12 ಅಂತ ಕೊಟ್ಬಿಟ್ಟಿದ್ದಾರೆ. ಬೈ ಡೇಟಾ f of 2 is 12. Therefore, limit f of x as x tends to 2 is equal to f of 2. Therefore, function is f of x is continuous ನೋಡಿ continuous at x equal to 2. At x equal to 2. ಓಕೆ ಮಕ್ಕಳ, ನೆಕ್ಸ್ಟ್ ಈಗ ನೆಕ್ಸ್ಟು ಸ್ವಲ್ಪ ವಿಶೇಷವಾದ ಲೆಕ್ಕ. ಇಫ್ ಫಂಕ್ಷನ್ ಈಸ್ ಡಿಫೈನ್ಡ್ ಇನ್ ದಿಸ್ ಸ್ಟೈಲ್, ಯಾವ ಥರ 3x ಮೈನಸ್ 1 ಯಾವಾಗ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 1, 4x ಈಕ್ವಲ್ ಟು 1, 2x plus 5 at x greater than 1. Discuss the continuity of the function continuity of the function at x equal to 1. ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ರೈಟ್ ಹ್ಯಾಂಡ್ ಲಿಮಿಟನ್ನು ಎರಡನ್ನೂ ವೆರಿಫೈ ಮಾಡ್ಕೋಬೇಕಾಗತ್ತೆ. ಅಂದರೆ ಯಾಕೆ ಅಂತಂದರೆ ಎಕ್ಸ್ಗೆ ಡಿಫ್ರೆಂಟ್ ವ್ಯಾಲ್ಯೂಸ್, ಅಂದರೆ ಎಕ್ಸು ಲೆಸ್ ದ್ಯಾನ್ 1 ಇದ್ದಾಗ ಮತ್ತು ಲೆಸ್ ದ್ಯಾನ್ 1 ಇದ್ದಾಗ ಫಂಕ್ಷನ್ ಈ ಥರ ಡಿಫೈನ್ ಆಗುತ್ತೆ. ಈಕ್ವಲ್ ಟು 1 ಇದ್ದಾಗ ಈ ಥರ ಫಂಕ್ಷನ್ ಇರುತ್ತೆ. ಗ್ರೇಟರ್ ದ್ಯಾನ್ 1 ಇದ್ದಾಗ ಈ ರೀತಿ ಡಿಫೈನ್ ಆಗುತ್ತೆ. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಲಿಮಿಟೇ, ರೈಟ್ ಹ್ಯಾಂಡ್ ಲಿಮಿಟ್ಟು ಮತ್ತು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಮೂರನ್ನು ಚೆಕ್ಔಟ್ ಮಾಡಬೇಕಾಗತ್ತೆ. ಅಂದರೆ ನಾವೀಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ. ಆಗ ಲಿಮಿಟ್ ಈಗ ಹೌ ಫಂಕ್ಷನ್ ಈಸ್ ಡಿಫೈನ್ಡ್ ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಅಂತಂದರೆ 0 1 ಮಧ್ಯ ಅಂದರೆ 1ಕ್ಕಿಂತ ಕಮ್ಮಿ ಇರೋದಿದು. ಈ ರೀತಿ ಡಿಫೈನ್ ಆಗಿದೆ. ದಟ್ ಈಸ್ 3x ಮೈನಸ್ 1 ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ದಟ್ ಈಸ್ ಈಕ್ವಲ್ ಟು 3 ಇಂಟು 1 ಮೈನಸ್ 1 3 ಮೈನಸ್ 1 2. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ 2. ವಾಟ್ ಅಬೌಟ್ ರೈಟ್ ಹ್ಯಾಂಡ್ ಲಿಮಿಟ್? ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಈಸ್ ಈಕ್ವಲ್ ಟು ಲಿಮಿಟ್
2x plus 5 as x tends to 1 plus ಇಲ್ಲಿ ಇಲ್ಲೇನಾಗೋಯ್ತು, ಯಾಕೆ ಈ ಥರ ತಗೊಂಡ್ವಿ ಅಂತಂದರೆ ಎಕ್ಸ್ 1 ಪ್ಲಸ್ ಅಂದರೆ ಗ್ರೇಟರ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ. ಗ್ರೇಟರ್ ವ್ಯಾಲ್ಯೂಯಿಂದ ಬಂದರೆ ಫಂಕ್ಷನ್ ಈಸ್ ಡಿಫೈನ್ಡ್ ಇನ್ ದಿಸ್ ಸ್ಟೈಲ್. ಆಗ ಏನಾಯಿತು, 2 × 1 + 5 ಆಯಿತು, 2 + 5 ಆಯಿತು ಈಕ್ವಲ್ ಟು 7. ಯಾವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಸಮ ಆಗಲಿಲ್ಲ, ಲಿಮಿಟ್ ಎಕ್ಸಿಸ್ಟ್ ಆಗಲಿಲ್ಲ, ಅಲ್ಲಿಗೆ ಕಂಟಿನ್ಯೂಟಿ ಬರಲಿಲ್ಲ. ಅಲ್ಲಿಗೆ ದಿಸ್ ಈಸ್ ನಾಟ್ ಕಂಟಿನ್ಯೂಯಸ್ ಅಂತ ಬರೀತೀವಿ. ದೇರ್ ಫಾರ್ ಇಲ್ಲಿ ಬರಿತೀವಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ನಾಟ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್. ಇನ್ನು ಎಫ್ ಆಫ್ ಎಕ್ಸ್ ಅಂದಾಗ ಎಫ್ ಆಫ್ 1 ಅಂತಂದಾಗ 4 ಅಂತ ಅವರೇ ಡಿಫೈನ್ ಮಾಡಿಬಿಟ್ಟಿದ್ದಾರೆ. ಅದು ನಾಟ್ ಈಕ್ವಲ್, ದಟ್ ಈಸ್ ಆಲ್ಸೋ ನಾಟ್ ಈಕ್ವಲ್. Therefore, function is not continuous. F of x is not continuous at x equal to 1. x equal to 1 ಅಲ್ಲಿ ಅದು ಕಂಟಿನ್ಯೂಯಸ್ ಅಲ್ಲ ಅಂತ ತೀರ್ಮಾನ ತಗೊಂಡ್ಬರ್ತೀವಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂಟಿನ ಮುಂದುವರಿಸೋಣ. ಶೋ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 1 ಅಂತೆ ಯಾವಾಗ ಫಾರ್ ಎಕ್ಸ್ ಲೆಸ್ ದ್ಯಾನ್ 3, 7 ಅಂತೆ ಫಾರ್ ಎಕ್ಸ್ ಈಕ್ವಲ್ ಟು 3, 3x - 2 ಅಂತೆ ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 3. ಈಸ್ ಕಂಟಿನ್ಯೂಯಸ್ ಅಂತ ತೋರಿಸ್ಬೇಕಂತೆ. ಕಂಟಿನ್ಯೂಯಸ್ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಆಟ್ ಎಕ್ಸ್ ಈಕ್ವಲ್ ಟು 3. ಸೊ ಈ ರೀತಿ ಫಂಕ್ಷನ್ ಡಿಫೈನ್ ಮಾಡಿದಾಗ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟು ನೋಡ್ಕೋಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ನೋಡ್ಕೋಬೇಕು, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ನೋಡ್ಕೋಬೇಕು, ಇಷ್ಟು ಚೆಕ್ ಮಾಡ್ಕೋಬೇಕು. ಈಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ಮೈನಸ್ ಹಾಕ್ತೀವಿ, ಈಸ್ ಈಕ್ವಲ್ ಟು ಅಂದರೆ ಅರ್ಥ ಲೆಸ್ ದ್ಯಾನ್ 3 ಅಂತ. ಲೆಸ್ ದ್ಯಾನ್ 3 ಅಂದರೆ ಫಂಕ್ಷನ್ ಈಸ್ ಡಿಫೈನ್ಡ್ ಇನ್ ದಿಸ್ ಸ್ಟೈಲ್ ಆ್ಯಸ್ ಎಕ್ಸ್ ಟೆನ್ಸ್ ಟು 3 ಮೈನಸ್. ಆಗ 3 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 2 × 3 + 1 ಆನ್ಸರ್ ಈಸ್ 7. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಅಂದರೆ ಗ್ರೇಟರ್ ವ್ಯಾಲ್ಯೂ, ರೈಟ್ ಹ್ಯಾಂಡ್ ಲಿಮಿಟ್ ಗ್ರೇಟರ್ ವ್ಯಾಲ್ಯೂ ಅಂದರೆ ಲಿಮಿಟ್ ಗ್ರೇಟರ್ ವ್ಯಾಲ್ಯೂ ಆಫ್ 3 ಅಂತಂದರೆ ಇದು ಫಂಕ್ಷನ್ ಈಸ್ ಡಿಫೈನ್ಡ್ ಇನ್ ದಿಸ್ ಸ್ಟೈಲ್ 3x - 2 ಆ್ಯಸ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್. ಸಬ್ಸ್ಟಿಟ್ಯೂಟ್ ಮಾಡಿದರೆ 3 × 3 - 2 ಅಗೈನ್ 7. ಆಗ ಎಫ್ ಆಫ್ ಎಕ್ಸ್ ಅಂತಂದರೆ ಎಫ್ ಆಫ್ 3 ಅಂತಂದರೆ ಅವರೇ ಕೊಟ್ಟಿದ್ದಾರೆ 7 ಅಂತ ಡೇಟಾ. ಅಲ್ಲಿಗೆ ಏನಾಗೋಯ್ತು, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ -3 ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ದೇರ್ಫೋರ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಸೊ ಈ ಕಂಟಿನ್ಯೂಟಿ ಪಾರ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂಯೇಷನ್.